ಇದು ಕೊಲಾಬ್ರೇಷನ್ ಅಂತ ಹೇಳಿದ್ರೆ ಸಾಯಿ ಸುದರ್ಶನ್ ಅವರು ಫೆವಿಕಲ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಕ್ರಿಕೆಟರ್ಸ್ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಜೊತೆ ಕೊಲಾಬ್ರೇಷನ್ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಸಾಯಿ ಸುದರ್ಶನ್ ಫೆವಿಕಲ್ ಜೊತೆ ಏನಕ್ಕೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ, ಈ ಒಂದು ಸಲ ಸಾಯಿ ಸುದರ್ಶನ್ ಬ್ಯಾಕ್ ಟು ಬ್ಯಾಕ್ 2 ಸಲ ಹಿಟ್ ವಿಕೆಟ್ ಹಾಕ್ತಾರೆ. ಅವಾಗ ಎಲ್ಲರೂ ಕೂಡ ಜನರು ಹೇಳ್ತಾ ಇದ್ದಿಷ್ಟೇ, ಇವ್ರ ಕೈಗೆ ಸ್ವಲ್ಪನಾದ್ರೂ ಫೆವಿಕಲ್ ಹಾಕಿ ಅಂಟಿಸ್ರಪ್ಪ ಬ್ಯಾಟ್ ಬಿದ್ದೋಗ್ತದೆ ಕೆಳಗಡೆ ವಿಕೆಟ್ ಮೇಲೆ ಅಂತ ಹೇಳಿದ್ರು. ಬಟ್ ಅದೇ ತರ ಇವಾಗ ಈ ಒಂದು ಮೋಸ್ಟ್ ವೇಟೆಡ್ ಬ್ರ್ಯಾಂಡ್ ಕೊಲಾಬ್ರೇಷನ್ ಇವಾಗ ಕಂಪ್ಲೀಟ್ ಆಗಿ ಓವರ್ ಆಗಿದೆ. ಅಂಡ್ ಕ್ರಿಕೆಟ್ ನ ಟಾಪ್ 10 ಅಪ್ಡೇಟ್ಗೆ ವೆಲ್ಕಮ್ ಗೈಸ್. ಇದು ಫಸ್ಟ್ ಅಪ್ಡೇಟ್. ಅಂಡ್ ಸೆಕೆಂಡ್ ಅಪ್ಡೇಟ್, ವಿರಾಟ್ ಕೊಹ್ಲಿ ಬ್ರ್ಯಾಂಡ್ 180 ಇದಂತೂ ಎಲ್ಲ ಕಡೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಎಷ್ಟು ಆಲ್ಮೋಸ್ಟ್ ಒಂದು 3-4 ಡೇಸ್ಗೆ 1 ಕೋಟಿ 150 ಕ್ರೋರ್ನ ಆಲ್ರೆಡಿ ಕಲೆಕ್ಟ್ ಮಾಡಿಬಿಟ್ಟು ಒಳ್ಳೆ ಪ್ರಾಫಿಟ್ ಅಲ್ಲಿ ಹೋಗ್ತದೆ. ಬಟ್ ಇವಾಗ CSK ಫ್ಯಾನ್ಗಳಿಗೆ ಸಪರೇಟ್ ಆಗಿ ಒಂದು ಶೂನ ಪ್ರಿಪೇರ್ ಮಾಡಿದ್ದಾರೆ. 180 ಬ್ರ್ಯಾಂಡು ಇಲ್ಲಿ ನೋಡ್ತಾ ಇದ್ದಿದೆ, ಸ್ಪೆಷಲ್ ಶೂ ಫಾರ್ CSK ಫ್ಯಾನ್ಸ್ ವಿತ್ 2 years ವ್ಯಾರಂಟಿ ಅಂತೆ. ನೋಡ್ರಪ್ಪ CSK ಫ್ಯಾನ್ಸ್ ಯಾರು ಬೇಕಿದ್ರು ಈ ಒಂದು ಶೂನ ನೀವು ತಗೊಳ್ಬಹುದು. ಅಂಡ್ ಮೂರನೇ ಅಪ್ಡೇಟು, ರಜತ್ ಪಟಿದಾರ್ ಟೀಮ್ ಇಂಡಿಯಾ ಯಾವುದೇ ಫಾರ್ಮೆಟ್ ಅಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಸ್ಕ್ವಾಡ್ ಅಲ್ಲಿ. ಯಾಕಂತ ಹೇಳಿದ್ರೆ ಇದೊಂದೇ ರೀಸನ್, ರಜತ್ ಪಟಿದಾರ್ RCB ಪ್ಲೇಯರ್ ಅಂತ ಇವ್ರನ್ನ ಗೌತಮ್ ಗಂಭೀರ್ ಅವರು ಯಾವುದೇ ಫಾರ್ಮ್ಯಾಟ್ ಕೂಡ ಸೆಲೆಕ್ಟ್ ಮಾಡಿಲ್ಲ ಅಂತ ನ್ಯೂಸ್ಗಳು ಬರ್ತದೆ. ಆಕ್ಚುಲಿ ಇದು ನಿಜ ಅಂತಾನೂ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ RCB ಪ್ಲೇಯರ್ಸ್ ಯಾವುದೇ ಫಾರ್ಮ್ಯಾಟ್ ಅಲ್ಲೂ ಒಬ್ಬ ಪ್ಲೇಯರ್ ಕೂಡ ಕಾಣಿಸ್ಕೋತಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಅಂಡ್ 4ನೇ ಅಪ್ಡೇಟು, CSK ಟೀಮ್ಗೆ ಮುಂದಿನ ಸೀಸನ್ನು ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಆಗ್ತಾರೆ ಅಂತ ನ್ಯೂಸ್ ಬರ್ತದೆ. ಆಕ್ಚುಲಿ ಇದು ಆಗ್ಬಹುದು ಅಂತ ನನಗೂ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಆಗಿ CSK ಟೀಮ್ಗೆ ಯಾವ ತರ ಒಳ್ಳೆ ಕೆಲಸ ಅಂತೂ ಮಾಡ್ತಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇವರು ಕ್ಯಾಪ್ಟನ್ ಆಗಿದ್ದಾಗ ಇವ್ರ ಕಡೆಯಿಂದ ಬ್ಯಾಟಲ್ ಕೂಡ ರನ್ಸ್ ಬರ್ತಲ್ಲ, ಈ ಕಡೆ ಕ್ಯಾಪ್ಟನ್ಸಿ ಕೂಡ ಟೀಮ್ ಅಂತೂ ಒಳ್ಳೆ ಫಾರ್ವರ್ಡ್ ಕರ್ಕೊಂಡು ಹೋಗ್ತಲ್ಲ. ಸೊ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ನ ಟ್ರೇಡ್ ಮಾಡ್ಕೊಂಡಿರೋದೆ ಈ ಒಂದು ವಿಷಯಕ್ಕೆ. ಬಟ್ ಸ್ವಲ್ಪ ಒಂದು ವರ್ಷ ಹೋಲ್ಡ್ ಮಾಡಿ ನೆಕ್ಸ್ಟ್ ಸೀಸನ್ ಇವ್ರಿಗೆ ಕ್ಯಾಪ್ಟನ್ಸಿನ ಕೊಡ್ತಾನೆ ಅಂತ ನನಗೇನೋ ಅನ್ನಿಸ್ತಾರೆ. ನೋಡೋದು ಏನಾಗುತ್ತೆ ಅಂತ. ಆಕ್ಚುಲಿ IPL ಇವಾಗ ಬರ್ತಾ ಇದೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್, KL ರಾಹುಲ್ ಮತ್ತೆ ಹಾರ್ದಿಕ್ ಪಾಂಡ್ಯದು. ಹಾರ್ದಿಕ್ ಪಾಂಡ್ಯ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬರ್ತಾರಂತೆ, ಮತ್ತೆ KL ರಾಹುಲ್ ಮುಂಬೈ ಇಂಡಿಯನ್ಸ್ಗೆ ಬರ್ತಾರಂತೆ. ಆಕ್ಚುಲಿ ಹಾರ್ದಿಕ್ ಪಾಂಡ್ಯಗೆ ಇದು ಕಾಂಪಿಟೇಷನ್ ಟ್ರೇಡ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೇರೆ ಯಾವುದೇ ಟೀಮ್ಗೆ ಹೋದ್ರು ಕೂಡ ಹಾರ್ದಿಕ್ ಪಾಂಡ್ಯ ಅವ್ರ ಕಡೆಯಿಂದ ಇವ್ರ ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ ಇರೋ ಪ್ಲೇಯರ್ನ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ಮುಂಬೈ ಇಂಡಿಯನ್ಸ್ಗೆ ತುಂಬಾ ಕಷ್ಟ. ಬಟ್ ಇಲ್ಲಿ KL ರಾಹುಲ್ ಅವ್ರನ್ನ ಕಾಂಪಿಟೇಷನ್ ಆಗಿ ಇಟ್ಕೊಂಡು ಇವ್ರಿಗೆ ಟ್ರೇಡ್ ಮಾಡೋದು ಇದು ಸಕಾಲಾಗಿದೆ ಅಂತ ಹೇಳ್ತೀನಿ. ಬಿಕಾಸ್ KL ರಾಹುಲ್ ಅವರು ಎವ್ರಿ ಸೀಸನ್ ಕನ್ಸಿಸ್ಟೆನ್ಸಿಯಿಂದ ರನ್ ಹೊಡಿತಾ ಇದ್ದಾರೆ. ಈ ಕಡೆ ಆರಾ ಪಾಂಡ್ಯ, ಇವ್ರಿಗೆ ಫ್ಯಾನ್ಸು ಟೀಮು ಎಷ್ಟೇ ಹೇಟ್ ಮಾಡಲಿ ಮಗ, ಬಟ್ ಇವ್ರ ಬ್ರ್ಯಾಂಡ್ ವ್ಯಾಲ್ಯೂ ಅಂತೂ ಯಾವುದೇ ಕಾರಣಕ್ಕೂ ಒಂದು ಚೂರು ಕೂಡ ಕಡಿಮೆ ಆಗಲ್ಲ. ಸೊ ನೋಡೋದ ನೆಕ್ಸ್ಟ್ ಸೀಸನ್ ಏನು ಬೇಕಿರೋ ಆಗ್ಬೋದು. ಆ್ಯಂಡ್ 6ನೇ ಅಪ್ಡೇಟು, ಇವಾಗ ಹಾರ್ದಿಕ್ ಪಾಂಡ್ಯ ಮತ್ತೆ SSV ಜೈಸ್ವಾಲ್ಗೂ ಒಂದು ಟ್ರೇಡ್ ಆಗುತ್ತೆ ಅಂತ ಹೇಳಿದ್ರು. ಇವಾಗ SSV ಜೈಸ್ವಾಲ್ ಅವರು ಮುಂಬೈ ಇಂಡಿಯನ್ಸ್ಗೆ ಬರ್ತಾರೆ, ಮತ್ತೆ ಹಾರ್ದಿಕ್ ಪಾಂಡ್ಯ ರಾಜಸ್ಥಾನ್ ರಾಯಲ್ಸ್ಗೆ ಬರ್ತದೆ ಅಂತ ಇದು ಕೂಡ ಒಂದು ರೂಮರ್ಸ್ನ ಹಬ್ಸಿತ್ತು. ಬಟ್ ಈಗ SSV ಜೈಸ್ವಾಲ್ ಏನಾದ್ರು ಮುಂಬೈ ಇಂಡಿಯನ್ಸ್ಗೆ ಬಂದರೆ ಇವ್ರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅಂತ ಯೋಚನೆ ಮಾಡ್ದವ್ರಂತೆ. ಬಟ್ ಇಲ್ಲಿ SSV ಜೈಸ್ವಾಲ್ಗೆ ಕಾಂಪಿಟೇಟರ್ ಇದ್ದಾರೆ ತಿಲಕ್ ವರ್ಮನ ಸಜೆಸ್ಟ್ ಮಾಡಿರೋದಾರೆ. ಅಲ್ಲಿ ಮುಂಬೈ ರಾಜ ರೋಹಿತ್ ಶರ್ಮಾ ತಿಲಕ್ ವರ್ಮನ ಕ್ಯಾಪ್ಟನ್ ಆಗಿ ಮಾಡಬೇಕು ಅಂತ ಆಲ್ರೆಡಿ ಸಜೆಷನ್ ಆಗಿ ಕೊಟ್ಟಿದ್ದಾರಂತೆ ಮುಂಬೈ ಇಂಡಿಯನ್ಸ್ ಟೀಮ್ ಮ್ಯಾನೇಜ್ಮೆಂಟ್ಗೆ. ಸೊ ಏನ್ ಬೇಕಿರೋ ಆಗ್ಬೋದು. ಬಟ್ ಈ 2 ಯಂಗ್ ಪ್ಲೇಯರ್ಸ್ಗೆ ಕಾಂಪಿಟೇಷನ್ ಅಂತೂ ಸಖತ್ ನಡೀತಿದೆ ಮುಂಬೈ ಇಂಡಿಯನ್ಸ್ ಏನಾದ್ರು SSV ಜೈಸ್ವಾಲ್ ಅವರು ಬಂದ್ರೆ ಮಾತ್ರ. ಅಂಡ್ ಮೊಹಮ್ಮದ್ ಕೈಫು ಒಂದು ರೀಸೆಂಟ್ ಆಗಿ ಒಂದು ಮ್ಯಾಚ್ ಅಲ್ಲಿ ಇವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ವಿರಾಟ್ ಕೊಹ್ಲಿ ಅವರು ಬ್ರ್ಯಾಂಡ್ ನ ಏನಕ್ಕೆ 180 ನೀವು ಶೂನ ಪ್ರಮೋಟ್ ಮಾಡ್ತಿಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಮೊಹಮ್ಮದ್ ಕೈಫ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದು, ವಿರಾಟ್ ಕೊಹ್ಲಿ ಕಡೆಯಿಂದ ನನಗೆ ಯಾವ ತರ ಒಂದು ಪೇರು ಶೂ ಕೂಡ ಬಂದಿಲ್ಲ, ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಿಲ್ಲ ಅಂತ ಫನ್ನಿ ವೇಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ನೆಕ್ಸ್ಟ್ ಡೇ ವಿರಾಟ್ ಕೊಹ್ಲಿ ಅವರು 1 ಪೇರ್ ಅಲ್ಲ 2 ಪೇರು ಶೂನ ಮೊಹಮ್ಮದ್ ಕೈಫ್ಗೆ ಕಳಿಸ್ಬಿಟ್ಟು ಫುಲ್ ಸರ್ಪ್ರೈಸ್ ನ ಕೊಟ್ಟಿದ್ದಾರೆ. ಇದು ವಿರಾಟ್ ಕೊಹ್ಲಿ ಅವರ ಗತ್ ಮಗ. ಇವಾಗ ಮೊಹಮ್ಮದ್ ಕೈಫ್ ನೆಕ್ಸ್ಟ್ ಏನ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ ವೇಟ್ ಮಾಡ್ಬೇಕಷ್ಟೇ. ಅಂಡ್ ಅಮೆರಿಕ ಪ್ರೀಮಿಯರ್ ಲೀಗ್ ನಡೀತಾ ಇದೆ ಕ್ರಿಕೆಟ್ ಓಕೆನಾ. ಇಲ್ಲಿ ಹಾರಿಸ್ ರೌಫ್ ಮತ್ತೆ ರವಿಚಂದ್ರನ್ ಅಶ್ವಿನ್ ಒಂದೇ ಟೀಮ್ ಅಲ್ಲಿ ಇದ್ದಾರೆ. ಬಟ್ ಏನ್ ಮ್ಯಾಟರ್ ಅಂತ ಹೇಳಿದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ಹಾರಿಸ್ ರೌಫ್ ಆಡಿದ್ರೆ ಆ ಒಂದು ಮ್ಯಾಚ್ ಅಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಆಡಿಲ್ಲ. ಅಂಡ್ ಸೆಕೆಂಡ್ ಮ್ಯಾಚ್ ಅಲ್ಲಿ ಅಶ್ವಿನ್ ಆಡಿದ್ರೆ ಹಾರಿಸ್ ರೌಫ್ ಆ ಒಂದು ಮ್ಯಾಚ್ ಅಲ್ಲಿ ಆಡಿಲ್ಲ. ಥರ್ಡ್ ಮ್ಯಾಚ್ ಅಲ್ಲಿ ಹಾರಿಸ್ ರೌಫ್ ಆಡಿದ್ರೆ 3ನೇ ಮ್ಯಾಚ್ ಅಲ್ಲಿ ಅಶ್ವಿನ್ ಅವರು ಆಡಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯಾವ ತರ ಒಂದು ರಣ ಬೇಟೆಗಳು ಅಂತ, ಅಂದ್ರೆ ಆ ಥರ ಒಂದು ಜಿದ್ದಾಜಿದ್ದಿ ಆ ಒಂದು ಟೀಮಲ್ಲಿ ಇಂಡಿಯಾದವ್ರು ಇದ್ದಾಗ ಪಾಕಿಸ್ತಾನದವ್ರು ಇರ್ಬಾರ್ದು, ಪಾಕಿಸ್ತಾನದವ್ರು ಇದ್ದಾಗ ಇಂಡಿಯಾ ಇರಬಾರ್ದು ಅಂತ ಇದೊಂದು ಪ್ಲಾನ್ ಮಾಡಿದ್ರೆ ಅಂತ ನನಗೇನೋ ಅನ್ನಿಸ್ತದೆ. ಆ್ಯಂಡ್ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಸಖತ್ತು ವೈರಲ್ ಆಯಿತು. ಅದೇ ಶ್ರೇಯಸ್ ಅವರು ಇನ್ಸ್ಟಾಗ್ರಾಮ್ ಬಯೋನ ಚೇಂಜ್ ಮಾಡ್ಕೊಂಡಿರೋದು ಡೇಟ್ ಆಫ್ ಬರ್ತ್ನ
2025 ಅಂತ ಒಂದು ಬಾಯ್ನ ಮೆನ್ಷನ್ ಮಾಡ್ಕೊಂಡಿದ್ರು. ಅದಂತೂ ಇಂಟರ್ನೆಟಲ್ಲಿ ಏನು ಫುಲ್ಲು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಸಖತ್ ವೈರಲ್ ಹೋಗ್ಬಿಡ್ತು. ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಡೇಟಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ODI ಮ್ಯಾಚ್ ನಡೀತಾ ಇರಬೇಕಾದ್ರೆ ಶ್ರೇಯಸ್ ಅವರು ಫೀಲ್ಡಿಂಗ್ ಮಾಡ್ತಿರ್ತಾರೆ, ಬಟ್ ಒಳ್ಳೆ ಕ್ಯಾಶ್ ತಗೋತಾರೆ, ಬಟ್ ಅವ್ರ ರಿಪ್ಗೇಜ್ಗೆ ಏಟ್ ಆಗುತ್ತೆ, ಇಂಜುರಿ ಕೂಡ ಆಗುತ್ತೆ. ಅಲ್ಲಿಂದ ಅವರು ರಿಕವರಿ ಮಾಡಿಕೊಂಡು ಟೀಮ್ ಇಂಡಿಯಾಗೆ ಮತ್ತೆ ಕಮ್ ಬ್ಯಾಕ್ ಮಾಡಿ ಇವಾಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಆ್ಯಂಡ್ IPL ಸಖತ್ತು ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು IPL ಟೀಮಲ್ಲಿ. ಆ್ಯಂಡ್ ಇವಾಗ ಒಳ್ಳೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಬಟ್ ಇಲ್ಲಿಂದ ಶ್ರೇಯಸ್ ಅವರು ಏನೆಲ್ಲ ಅಚೀವ್ಮೆಂಟ್ ಮಾಡ್ತಾರೆ ಅದು ನೋಡಬೇಕಾಗಿದೆ. ಆ್ಯಂಡ್ ಮತ್ತೆ ಒಂದು ಅಪ್ಡೇಟ್ ಇದೆ, ಇದೊಂದು ಫನ್ನಿ ವೇಲ್ ಅಂತಲೇ ಹೇಳ್ಬೋದು. ಆಕಾಶ್ ದೀಪ್ ನಮ್ಮ RCB ಎಕ್ಸ್ ಪ್ಲೇಯರು ಮೊನ್ನೆ ಮದುವೆ ಆದರು, ಓಕೆನಾ. ಸೊ ಯಾರೋ ಒಬ್ಬ ಫ್ರೆಂಡೋ ಇಲ್ಲ ಯಾವುದೋ ಒಬ್ಬ ಇಂಟರ್ವ್ಯೂರೋ ಇಲ್ಲ ನ್ಯೂಸ್ ರಿಪೋರ್ಟರೋ ಒಂದು ಕ್ವಶನ್ ಆಗಿ ಕೇಳ್ತಾರೆ, ಏನಕ್ಕೆ ನೀವು ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾನ ನಿಮ್ಮ ಮದುವೆಗೆ ಇನ್ವೈಟ್ ಮಾಡಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಆಕಾಶ್ ದೀಪ್ ಬೇಡಿರೋದೇನು ಹೇಳಿ, ಅವರೇನಾದರೂ ನನ್ನ ಮದುವೆಗೆ ಬಂದರೆ ನನ್ನ ಮದುವೆ ಅಂತೂ ಪೀಸ್ಫುಲ್ಲಿ ನಡೆಯೋದೇ ಇಲ್ಲ, ಚಾನ್ಸೇ ಇಲ್ಲ. ವಾರಣಾಸಿ ಫುಲ್ಲು ಕ್ರೌಡೆಡ್ ಆಗಿಬಿಟ್ಟು ನನ್ನ ಮದುವೆ ಫುಲ್ಲು ಜಾತ್ರೆ ಆಗಿಬಿಡುತ್ತೆ, ಅದಕ್ಕೋಸ್ಕರ ಕ್ರೌಡ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅಂತ ಈ ಒಂದು ಫನ್ನಿ ವೇಲಿ ಆಕಾಶ್ ದೀಪ್ ಸಿಂಗ್ ಕೂಡ ಒಂದು ರಿಪ್ಲೈನು ಕೂಡ ಕೊಡ್ತಾರೆ. ಬಟ್ ಇದಂತೂ ಸಖತ್ ಕ್ವಾಟ್ಲೆ ಅಂತಲೇ ಹೇಳ್ಬೋದು. ಸೊ ನಿನ್ನೆ ಇಷ್ಟೆಲ್ಲ ಅಪ್ಡೇಟ್ ಆಗಿದೆ ಕ್ರಿಕೆಟ್ ಜಗತ್ತಲ್ಲಿ ಆ್ಯಂಡ್ IPL ಕೂಡ. ಸೊ ನಿಮ್ಗೇನು ಅನ್ನಿಸ್ತು, ಜಸ್ಟ್ ಬಿಡಿ ಒಂದು ಕಮೆಂಟ್ ಅಷ್ಟೇ.